ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿರುವಂತದ್ದು ಮೇಡಮ್. ಭಾರತ ದೇಶದಲ್ಲಿರುವಂತಹ ಹೋಟ್ಲದು ಕರ್ನಾಟಕ ರಾಜ್ಯದಲ್ಲೇ ಹೋಟ್ಲ್ ಐತೆ. ಅಲ್ಲೇ ಒಂದು ಒಳ್ಳೆ ವೆಜ್ ಹೋಟ್ಲು ಮೇಡಮ್. ನಾನು ಒಳ್ಳೆ ಊಟ ಮಾಡಿದ್ದೀನಿ, ಎರಡೂ ಇದೆ ಅಂದ್ಕೋತೀನಿ. ನಾನು ಸಾರಿ ಮೇಡಮ್, ಐ ಕಾಂಟ್ ಡಿಸ್ಕ್ಲೋಸ್ ದಿಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸೊ ಲಾಸ್ಟ್ ಫೈನಲಿ ಒಂದು ಮಾತು ಹೇಳ್ತೀನಿ, ನಾನು ಇದು ಪ್ರೀತಿಯಿಂದ ಕೇಳ್ಕೊಳ್ಳೋದು ಎಲ್ಲಾರ್ಗೂ ಅಷ್ಟೇ. ಸೀರಿಯಸ್ಲಿ ಇರೋದು ಮೆಡಿಕಲ್ ಬೇಲಪ್ಪ. ದೇವರಾಣೆ ಅವ್ರ ವ್ಯಕ್ತಿ ಹುಷಾರಾಗಿ ಒಳ್ಳೆ ಸಿನಿಮಾ ಮಾಡಲಿ, ನನಗೆ ದೇವರಾಣೆ ಖುಷಿ ಇದೆ. ನಾನು ಮೊನ್ನೆ ಹಾಸನಾಂಬೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಬಂದೆ ಸರ್, ನಮ್ಮ ಸಿನಿಮಾ ಕೆಲಸಗಳಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ನಾವು ಪೂಜೆ ಮಾಡಿದಾಗ ಯಾರ್ಯಾರು ಕೆಟ್ಟದ್ ಬಯಸ್ರೆ, ಇನ್ಫ್ಯಾಕ್ಟ್ ದರ್ಶನ್ ಅವ್ರಿಗೆ ಅಂತಲೇ ಅನ್ಕೊಳ್ಳಿ ಸರ್, ನಾವು ಅವ್ರಿಗೂ ಕೆಟ್ಟದ್ ಬಯಸೋರು ದೇವ್ರು ನಮಗೂ ಒಳ್ಳೇದು ಮಾಡಲ್ಲ ಸರ್. ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಸರ್. ನಾ ಅಲ್ಲೂ ಕೇಳ್ಕೊಂಡಿದ್ದಷ್ಟೇ, ಎಲ್ಲವೂ ಕೆಟ್ಟದ್ದೆಲ್ಲ ನಿರ್ನಾಮ ಆಗಿ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡ್ರೆ ಮಾತ್ರ ಒಳ್ಳೇದಾಗತ್ತೆ ಸರ್. ನಾವ್ ಯಾರಿಗೋ ಕೆಟ್ಟದ್ ಬೇಡ್ಕತ್ತೀನಿ ದೇವ್ರೆ ಅವ್ನು ಹಾಳು ಮಾಡಪ್ಪ ಅಂದ್ರೆ ಉದ್ಧಾರ ಆಗಲ್ಲ. ಸೊ ಅವ್ರಿಗೆ ಒಳ್ಳೇದಾಗ್ಲಿ ಅಂತ, ನಿಜವಾಗ್ಲೂ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ಹಾಗೆ ಆಗುತ್ತೆ. ನೀವು ಸ್ವಲ್ಪ ಪೆಂಗಂಗ್ ಆಡೋದ್ ನಿಲ್ಲಿಸ್ಬೇಕು. ಯಾರು ಅಂದ್ರೆ ಈ ಅಂಧಾಭಿಮಾನಿಗಳು, ಫೇಕ್ ಫ್ಯಾನ್ಸ್. ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ, ಯಾವನಲ್ಲೇ ಜೈ ಡಿಬಾಸ್ ಅನ್ನೋ ಕೂಗೋದು ಅವೆಲ್ಲ ಸರ್. ಸರ್ ನಾನು ಕೂಗ್ಬೇಕು ಅನ್ಸರೆ ಸರ್, ಒಂದ್ ನಿಮಿಷ ಹೇಳ, ನಾನು ಕೂಗ್ಬೇಕು ಅನ್ಸರ್ ಕೂಗಕ್ಕೆ ಹೋಗ್ತೀನಿ ಸರ್. ಕುರುಕ್ಷೇತ್ರ ಸಿನಿಮಾ ಫಸ್ಟ್ ಶೋ ನೋಡಿದೀನಿ ಸರ್. ನಾನು ಕೂಗ್ತೀನಿ ಸರ್. ಅವ್ರ ತಾಯಿ ನನಗೆ ತೀರಾ ಆಪ್ತರು ಸರ್. ನಿಜವಾಗ್ಲೂ ಆ ತಾಯಿ ನೋಡಿದಾಗ ಖುಷಿ ಆಗುತ್ತೆ. ದಿನಕರ್ ತುಂಬಾ ಒಳ್ಳೆ ವ್ಯಕ್ತಿ, ಅವ್ರ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಒಳ್ಳೇದಾಗ್ಲಿ. ವಿಜಯಲಕ್ಷ್ಮಿ ಮೇಡಮ್ಗೂ ಒಳ್ಳೇದಾಗ್ಲಿ, ದರ್ಶನ್ ಸರ್ಗೂ ಒಳ್ಳೇದಾಗ್ಲಿ. ಅವ್ರ ಮೇಲೂ ನಂಗೆ ಪ್ರೀತಿ ಇದೆ. ಬಟ್ ಫೇಕ್ ಮುಂಡೆವು, ಪೆಂಗ್ ಮುಂಡೆವು ಸೈಲೆಂಟ್ ಆಗಿರ್ಬೇಕು. ನೀವು ಆಡ್ಕೊಳ್ಳಿ, ನಿಮಗೂ ಪಾಪ ತಡ್ಕೊಳಕ್ಕಾಗಲ್ಲ. ಒಂದ್ 2,000 ಗ್ರೂಪ್ ಮಾಡ್ಕೊಂಡಿರ್ತೀರ, ಆಡಬೇಕು. ಬೇರೆ ಅವ್ರನ್ನ ಹುಡುಕೊಳ್ಳಿ, ಪ್ರಥಮ ಹತ್ರ ಬೇಡ. ಅಂಡ್ ಇದು ಮಾಡಿದ್ರೆ ಕೈ ಎತ್ತರ ಏನ್ ಗೊತ್ತಾ, ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ. ನೀವು ಅನ್ಕೋಬಹುದು. ಆಮೇಲೆ ಎಷ್ಟೋ ಜನ ಅಂತಾರೆ 2 ತರ. ನೆನ್ಪಿಟ್ಕೊಳ್ಳಿ, ನಾನು ಸ್ಟೇಜ್ ಮೇಲೆ ಆಡ್ತಿಲ್ಲ, ಮಂಗ ಆಟ ನನಗೆ ಗೊತ್ತಿದ್ದು ಆಡ್ತೀನಿ. ಆ ಮಂಗ ಆಟ ಆಡೋದಕ್ಕೆ ದುಡ್ಡು ಕೊಡ್ತಾರೆ, ಆ ದುಡ್ಡು ಇಸ್ಕೊಂಡು ಜನನ ಎಂಟರ್ಟೈನ್ ಮಾಡಕ್ ಮಾಡ್ತೀವಿ. ಆ ಸ್ಟೇಜಿಂದ ಇಳಿತೀನಿ ಗೊತ್ತಾ. ಇದು ಶಿವಣ್ಣ ಹೇಳಿದ ಮಾತು, ಎಲ್ಲೂ ಕೆಲವೊಂದು ಹೇಳಂಗಿಲ್ಲ ನಾನು. ಶಿವಣ್ಣ ಕೆಳಗಿಂದ ಇಳಿದ ತಕ್ಷಣ ಒಂದು ಮಾತು ಹೇಳೋರು, ಪ್ರಥಮ್ ಸೀರಿಯಸ್ ಆಗಿ ಮಾತಾಡ್ತಾ ಇದ್ ನಿನ್ ಜೊತೆ ನಿಂತ್ಕೊಂಡ್ರೆ ಪಕ್ಕಕ್ಕೆ ಹೋಗಕ್ಕೆ ಬಿಡಲ್ವಲ್ಲೋ ನೀನು, ವಶಪಡಿಸ್ಕೊಂಡ್ಬಿಡ್ತೀಯ, ನಿನ್ ಮೆಚೂರ್ಡ್ ಮಾತು ಕೇಳೋಕ್ ಖುಷಿ ಆಗುತ್ತೆ. ಸ್ಟೇಜಲ್ಲಿ ಯಾಕೆ ಹಂಗ್ ಮಾಡ್ತೀಯ ಅಂದಾಗ ಅವರೇ ಹೇಳಿದ್ದು, ಸ್ಟೇಜ್ ಮೇಲೆ ನಿನ್ ವಿಷಲ್ ಬೀಳಕ್ ಹಂಗ್ ಮಾಡ್ತೀಯ, ಒಂದಷ್ಟು ತುಂಟಾಟಗಳು ತರಲೆ, ಅದು ಜನನ ಎಂಟರ್ಟೈನ್ ಮಾಡಕ್ಕೆ. ಅದಲ್ಲದೆ ಹೊರಗಡೆ ಇನ್ನು ಉಳಿದಂತಹ ಸಮಯದಲ್ಲಿ 1.5 hour ಏನ್ ಎಂಟರ್ಟೈನ್ ಮಾಡ್ತೀಯ ಸೈಲೆಂಟ್. ಆ ಮೆಚೂರ್ಡ್ ಫೇಸ್ ಕೂಡ ಇದೆ, ನಮ್ಗದ್ ಗೊತ್ತು. ನಮಗೂ ಎರಡೂ ತರ ಇರುತ್ತೆ. ಸೊ ನೀವ್ ಹಿಂಗ್ ಮಾಡ್ಕೊಂಡ್ರೆ, ನಾವು ನಗನಗ್ತಾ ತರಲೆ ಮಾಡೋದನ್ನ ಅಷ್ಟೇ ಸೋಷಿಯಲ್ ಮೀಡಿಯಲ್ಲಿ ನೋಡಿರ್ತೀರಾ. ಇನ್ಯಾವುದೋ ಡೈಲಾಗ್ ಹೇಳಿರೋದು, ಇನ್ಯಾವುದೋ ಮೂವಿ ನೋಡಕ್ ಹೋದಾಗ ವೈರಲ್ ಆಗುವಂತ ಮಾತುಗಳು ನೋಡಿರ್ತೀರಾ. ಸೀರಿಯಸ್ ಪ್ರಥಮ್ಗೆ ತುಂಬಾ ಚುರುಕು ಜಾಸ್ತಿ. ನೀವು ತೊಂದರೆ ಮಾಡಬೇಕು ಅಂತ ಮಾಡೋದಲ್ಲ, ಮಾಡಬೇಕು ಅಂತ ಯೋಚನೆ ಮಾಡೋದು ಕೂಡ ತಪ್ಪಾಗುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಹೇಗಿದೆ ಗೊತ್ತಾ, ಹಿಂಗ್ ತಳ್ಬಿಟ್ಟು ಕೂಡ ದಾರಿ ಹೋಗೋ ಕಾಲ. ನೀವು ಇಲ್ಲಿಂದ ಅಟ್ಲೀಸ್ಟ್ 100 ಮೀಟರ್ ಹೋದ್ರೆ ಅಲ್ಲಿ CCTV ಸಿಗಾಕೊಂಡಿರ್ತೀರಾ, ಒಂದು ಒಳಿಕ್ ಹಾಕ್ಬಿಡ್ತಾರೆ. ಸೊ ಯಾವ್ಯಾವ ಪದಗಳು ಬಳಸಿರ್ತೀವಿ, ನಮಗೂ ಐಡಿಯಾ ಇದೆ, ನಮಗೂ ನೆನಪಿರುತ್ತೆ. ನೀವು ಅನ್ಯಾಯವಾಗಿ ಆಮೇಲೆ ಇನ್ನೊಂದು ಸರ್ ಮೇಯ್ನು, ಇದು ಕಟ್ ಮಾಡದೆ ಹಾಕಿ ದಯವಿಟ್ಟು. ಕಲಾವಿದನ್ನ ನಂಬ್ಕೊಂಡು ಲೈಫ್ ಹಾಳು ಮಾಡ್ಕೊಂಡ್ಬಿಟ್ರು. ಯಾರು ಒಂದೊತ್ತು ಊಟನೂ ಕೊಡಲ್ರಯ್ಯ, ಇದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಆಮೇಲೆ ಇದನ್ನ ಟೆಲಿಕಾಸ್ಟ್ ಮಾಡಿ ಸರ್, ಸ್ಪಷ್ಟವಾಗಿ ಹೇಳ್ತೀನಿ, ನೀವ್ ಯಾರನ್ನ ಇಷ್ಟಪಡ್ತೀರಾ, ನೀವು ನನ್ನ ಇಷ್ಟಪಟ್ಟರು ಅಷ್ಟೇ. ಒಂದೇ ಹೇಳ್ತೀನಿ, ನಾನು ಸೇರಿಸಲ್ತಾರೆ. ಕಲಾವಿದರನ್ನ ದೂರದಲ್ಲಿ ನೋಡಿ ಇಷ್ಟಪಡಿ. ಹಾಯ್ ಪ್ರಥಮ್ ಚೆನ್ನಾಗಿದ್ಯಾ, ನಿನ್ ಸಿನಿಮಾ ನೋಡಿದೆ, ಆಯ್ ಗುರುವೆ ನಿನ್ ಸಿನಿಮಾ ನೋಡಿದೆ, ಅಷ್ಟಕ್ಕೆ ಇಟ್ಕೊಳ್ಳಿ. 2 ದಿನ ಆ ನಟ ಅಥವಾ ನಟಿ ಜೊತೆ 48 ಗಂಟೆ ನೀವು ಇದ್ದುಬಿಟ್ರೆ, ಜೀವನದ ಬಗ್ಗೆ ಜಿಗುಪ್ಸೆ ಬಂದು ನೀವೇ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀರಾ. ಯಾಕೆಂದ್ರೆ ಅಂತಂಥ ಮನೆಹಾಳು ಕೆಲಸಗಳು, ಐಡಿಯಾಗಳು, 3rd ಕ್ಲಾಸ್ ಕೆಲಸ ಯೋಚನೆಗಳೆಲ್ಲ ಇನ್ಕ್ಲೂಡಿಂಗ್ ಕಲಾವಿದ್ರು ಮಾಡ್ತೀವಿ. ನಾವೆಲ್ಲ ಹುಟ್ಟು ಕಳ್ಳನ್ ಮಕ್ಕಳು. ನೋಡಿ ದೂರದಲ್ಲಿ ಖುಷಿ ಪಡಿ ಆಯ್ತಾ. ನೀವು ಅವ್ರನ್ನ ತಲೆ ತುಂಬಿಕೊಡೋದು, ಅವರಿಂದ ಲೈಫ್ ಹಾಳು ಮಾಡ್ಕೋಬೇಡಿ. ವಿ ಆರ್ ನಥಿಂಗ್. ದೂರದಲ್ಲಿ ನೋಡಿ ಕಲಾವಿದ್ರನ್ನ ಇಷ್ಟಪಡಿ ಅಷ್ಟೇ. ನೀವು ಹತ್ತಿರದಲ್ಲಿ ಒಂದು ದಿನ ಕಲಾವಿದ್ರ ಜೊತೆ ಇದ್ರೆ ನಿಮ್ ಜೀವನ ಅಸಹ್ಯ ಬಂದ್ಬಿಡುತ್ತೆ. ಎಲ್ಲ ಒಂದು ಅದೇ ಕತೆ, ಎಲ್ಲ ಒಂದು ಅಂದ್ರೆ ಎಲ್ಲ ಒಂದುವೇ ನಾನು ಸೇರಿಸಿ ಹೇಳ್ತಾ ಇದ್ದೀನಿ. ಕನ್ನಡ, ತೆಲುಗು, ತಮಿಳು ಎಲ್ಲವನ್ನೂ ಹೇಳ್ತಾ ಇದ್ದೀನಿ. ಕಲಾವಿದರನ್ನ ದಯವಿಟ್ಟು ತಲೆಗೆ ತುಂಬಿಸ್ಕೊಬಿಡಿ. ಅವರಲ್ಲಿ ಎಂತೆಂತಹ ಡೌಗಳು, ಸ್ಟ್ರಾಟಜೀಸು, ಮಂಗಾಟ್ಗಳು, ಕ್ರೈಮನ್ನು ಮೀರುವಂತಹ ದುರಾಲೋಚನೆಗಳು, ಅವನು ನನ್ನ ಮಗ ಸಿನಿಮಾ ಮಾಡ್ತಾನಲ್ಲ, ಅವ್ನು ಹಾಳಾಗ್ಬೇಕಲ್ಲ, ಇಂಥ ಎಲ್ಲಾ ಯೋಚನೆಗಳು ಕಲಾವಿದ್ರಲ್ಲಿ ಇರುತ್ತೆ. ಸೊ ಇಂತಹ ಮೋಸಗಳಿರೋದ್ನ ದೂರದಲ್ಲಿ ನೋಡ್ಕೊಂಡು ಖುಷಿ ಪಡಿ. ನೀವು ಅವ್ರಿಗೋಸ್ಕರ ಜೀವನ ಹಾಳು ಮಾಡ್ಕೊಂಡ್ರೆ ಪೆಂಗ್ ಮುಂಡೆ ತರ ಜೈಲಲ್ಲಿ ಇರ್ತೀರಾ. ಈಗ ಆಲ್ರೆಡಿ ಸುಮಾರು ಜನ ಹೋಗೋರೆ, ಗೊತ್ತಾಯ್ತಲ್ಲ. ಆ ಜಾಗಕ್ಕೆ ನೀವು ಹೋಗ್ಬೇಡಿ. ಚೆನ್ನಾಗಿರಿ, ಚೆನ್ನಾಗಿ ಬದುಕಿ. ಒಂದ್ಸಲ ಶಿವ ಅಂತ ಹೊಂಟೋಗ್ಬಿಡಿ. ಅದ್ ಬಿಟ್ಟು 3 ತಿಂಗಳಿಗೊಂದ್ಸಲ ಜೈಲಿಗೆ ಹೋಗಿ ಹೊಂಟೋಗ್ಬೇಡಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು.